ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಪೇರಳೆ ಹಣ್ಣು ಎಲ್ರಿಗೂ ಇಷ್ಟವಾಗಿದೆ. ಪೇರಳೆ ಹಣ್ಣು ಸೇವನೆಯಿಂದ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ, ಹಾಗೆ ಜೀರ್ಣಕ್ರಿಯೆಗೆ ಕೂಡ ಸಹಾಯ ಆಗುತ್ತೆ. ಜೊತೆಗೆ ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ. ಹೀಗೆ ಹಲವಾರು ಪೋಷಕಾಂಶವನ್ನು ಈ ಪೇರಳೆ ಹಣ್ಣು ಹೊಂದಿದೆ. ಈ ದಿನ ನಾವು ಈ ಪೇರಳೆ ಹಣ್ಣಿಂದ ಒಂದು ಉಪಹಾರ ತಯಾರಿಸೋಣ. ಸಿಂಪಲ್ಲಾಗಿ ನಾನು ಇಲ್ಲಿ 2 ಪೇರಳೆ ಹಣ್ಣು ತೊಗೊಂಡಿದ್ದೀನಿ. ಜೊತೆಗೆ 1 ಗ್ಲಾಸ್ ಅಕ್ಕಿನ, ರೇಷನ್ ಅಕ್ಕಿನ ಚೆನ್ನಾಗಿ ತೊಳೆದು 4 ತಾಸು ನೆನೆಸಿಟ್ಕೊಂಡಿದ್ದೇನೆ. ಈಗ ನಾವು ಈ ಪೇರಳೆ ಹಣ್ಣಿಂದ ಒಂದು ಒಳ್ಳೆಯ ಉಪಹಾರ ತಯಾರಿಸೋಣ. ನಾವು ಮೊದಲಿಗೆ ಪೇರಳೆಕಾಯಿನ ತುರಿದಿಟ್ಕೊಳ್ಳೋಣ. ಹೀಗೆ ಸಣ್ಣಗೆ ತುರಿಯಾಗಿ, ಬೀಜ ತುರಿಯೋದು ಬೇಡ. ಈ ಥರ ತುರಿದಿಟ್ಕೊಳ್ಳೋಣ. ಇದನ್ನೀಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ. ಒಂದು ಬೀಜ ಕೂಡ ಬಿದ್ದಿಲ್ಲ ನೋಡಿ. ನಾವೀಗ ಮಿಕ್ಸಿ ಜಾರಲ್ಲಿ ಅಕ್ಕಿ ಹಾಕ್ಕೊಳ್ಳೋಣ ರುಬ್ಲಿಕ್ಕೆ. ಇಲ್ಲಿ ಸ್ವಲ್ಪನೇ ತೆಂಗಿನಕಾಯಿ ಹಾಕ್ಕೊಳ್ಳೋಣ, ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ನೈಸಾಗಿ ರುಬ್ಕೊಂಡು ಬರೋಣ. ನಮಗೆ ರುಬ್ಕೊಂಡಿರೋ ಹಿಟ್ಟನ್ನು ಈಗ ಈ ತುರಿದ್ಕೊಂಡಿರೋ ಪೇರಳೆಗೆ ಸೇರಿಸ್ಕೊಳ್ಳೋಣ. ಹಾಗೆ ಉಪ್ಪು ಸೇರಿಸ್ಕೊಳ್ಳೋಣ. ಮಿಕ್ಸ್ ಮಾಡೋಣ ಎಲ್ಲ ಸೇರಿಸ್ಬಿಟ್ಟು. ನಾವು ಹಿಟ್ಟನ್ನು ಈ ಹದಕ್ಕೆ ರೆಡಿ ಮಾಡ್ಕೋಬೇಕು. ನೀರು ದೋಸೆಗೆ ರೆಡಿ ಮಾಡಿದಾಗೆ ನೈಸಾಗಿ ರುಬ್ಕೊಂಡು ಈಗ ತುರಿದ ಪೇರಳೆ ಹಣ್ಣಿಗೆ ಮಿಕ್ಸ್ ಮಾಡ್ಕೊಂಡ್ವಲ್ಲ, ಹೀಗೆ ತೆಳ್ಳಗೆ ರೆಡಿ ಮಾಡ್ಕೊಳ್ಳೋಣ. ದೋಸೆ ಮಾಡಲಿಕ್ಕೆ ಗ್ಯಾಸ್ ಮೇಲೆ ತವ ಇಟ್ಟಿದ್ದೇವೆ. ಇಲ್ಲಿ ಎಣ್ಣೆ ಹಚ್ಕೊಳ್ಳೋಣ. ನಾವೀಗ ನೀರು ದೋಸೆ ಹಾಗೆ ಮಾಡುವ ಪೇರಳೆ ಹಣ್ಣಿನ ಪಲ್ಪ್ ಮಿಕ್ಸ್ ಮಾಡಿ ನೀರು ದೋಸೆ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ಪೇರಳೆ ಹಣ್ಣಿಂದ ನೀರು ದೋಸೆ. ಸ್ವಲ್ಪ ರೋಸ್ಟ್ ಆಗ್ಲಿಕ್ಕೆ ಬಿಡೋಣ. ಈಗ ಇದು ರೆಡಿಯಾಗಿದೆ, ತೆಗೆಯೋಣ ನಾವು. ನೋಡಿ ಎಷ್ಟು ಚೆನ್ನಾಗಿ ನೀರು ದೋಸೆ ರೆಡಿಯಾಗಿದೆ. ಹಾಗೆ ಎಲ್ಲ ದೋಸೆಗಳನ್ನು ನಾವೀಗ ಮಾಡಿಕೊಳ್ಳೋಣ. ಈಗ ಎಲ್ಲ ದೋಸೆಗಳು ರೆಡಿಯಾಗಿದೆ. ನಾವೀಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಸ್ನೇಹಿತರೆ, ಪೇರಳೆ ಹಣ್ಣಿಂದ ಕೂಡ ನಾವು ನಮಗೆ ಬೇಕಾದ ಹಾಗೆ ತೆಳುವಾದ ದೋಸೆ ಮಾಡ್ಕೋಬೋದು ಅಂತ. ನಾನಿಲ್ಲಿ ರೇಷನ್ ಹಾಕಿ ಉಪಯೋಗಿಸಿದ್ದೇನೆ. ಹಾಗೆ
ಪೇರಳೆ ಹಣ್ಣು ತುಂಬ ಹಣ್ಣಾಗಿದ್ದಲ್ಲ, ಸ್ವಲ್ಪ ಗಟ್ಟಿರುವಂಥ ಪೇರಳೆ ಹಣ್ಣು ಉಪಯೋಗಿಸಿದ್ದೀನಿ, ಬೇರೆ ಏನೂ ಹಾಕಿಲ್ಲ. ತುಂಬ ಚೆನ್ನಾಗಿದೆ, ತುಂಬ ತೆಳುವಾಗಿ ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಅಂತ ಹೇಳ್ಬಿಟ್ಟು, ತುಂಬ ಟೇಸ್ಟಿಯಾಗಿ ಕೂಡ ಇದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹೊಸಬರಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.